ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಆಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಆಚಾರ್ಯ ಯೂಟ್ಯೂಬ್ ಚಾನಲ್. ನಂದು ಹಿಂದಿನ ವೀಡಿಯೋದಲ್ಲಿ ಚಿಕ್ಕಪೇಟೆಲ್ಲಿ ಹೋಗಿ ಏನೇನು ಹೊಸ ಐಟಮ್ಗಳು ತಂದಿದೆ ಮತ್ತು ಡೆಕೋರೇಷನ್ ಐಟಮ್ಗಳು ಏನೇನು ತಂದಿದೆ ಅಂದ್ಬಿಟ್ಟು ತೋರಿಸಿದೆ. ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಸುಮಾರು ಐಟಮ್ಗಳು ಬಂದಿದೆ. ನಾನು ಬೇಗನೆ ಹೋಗಿರೋದ್ರಿಂದ ಇನ್ನೂ ಐಟಮ್ ಬಂದಿರಲಿಲ್ಲ. ಈಗೆಲ್ಲ ಆದರೆ ಬಂದಿರುತ್ತೆ. ಮುಂದಿನ ವಾರ ಎಲ್ಲ ಇನ್ನೂ ರೀಸ್ಟಾಕ್ ಆಗಿರುತ್ತೆ. ಹೊಸ ಐಟಮ್ಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಬೇಕು ಅಂತಂದರೆ ನಿಮಗೆ, ಇಲ್ಲ ಅಂತಂದರೆ ಏನಾದರೂ ತಗೊಬೇಕು ಹೊಸದಾಗಿರುವಂಥ ಐಟಮ್ ಏನಾದರೂ ಬಂದಿದ್ದು ಅಂತಂದರೆ ಚಿಕ್ಕಪೇಟೆಯಲ್ಲಿ ಸುಮಾರು ಐಟಮ್ಗಳು ಬಂದಿದೆ. ಅದನ್ನ ಹೋಗಿ ನೀವು ಬೈ ಮಾಡ್ಬೋದು. ಮತ್ತು ಈ ವಿಡಿಯೋದಲ್ಲಿ ಏನು ತೋರಿಸ್ತೀನಿ ಅಂತಂದರೆ, ನನ್ನ ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಯೂಸ್ ಮಾಡ್ತಾಯಿದ್ದು ಒಂದು ಪೈಪ್ದು ರಾಡ್ ಯೂಸ್ ಮಾಡ್ತಾಯಿದ್ದೆ. ಪ್ಲಾಸ್ಟಿಕ್ ಪೈಪ್ದು ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೆ. ಇಲ್ಲಿ ಬ್ಯಾಕ್ಗ್ರೌಂಡ್ಗೆ ಅಂತಲೇ ಒಂದು ಮೆಟಲ್ದು ಐಟಮ್ ಬಂದಿತ್ತು, ಅದನ್ನು ಬುಕ್ ಮಾಡಿದ್ದೆ. ಅದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಈ ವಿಡಿಯೋದಲ್ಲಿ ಅದು ಹೇಗಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದೇನೇ ಆ ಬಾಕ್ಸು. ಇದು ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ನೀವೇನಾದರೂ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡ್ತೀನಿ ಅಂತಂದರೆ ನಂದು ಹಿಂದಿನ ವೀಡಿಯೋಗಳಲ್ಲಿ ನೋಡಿ. ಅದರಲ್ಲಿ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋಕ್ಕೆ ಮಾಮೂಲಿ ಪ್ಲಾಸ್ಟಿಕ್ ಪೈಪಲ್ಲಿ ಹೇಗೆ ಆರ್ಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೆ. ಆ ವಿಡಿಯೋ ಏನಾದರೂ ಮಿಸ್ ಮಾಡಿದರೆ ಆ ವಿಡಿಯೋದಲ್ಲಿ ನೋಡಿ. ಆ ವಿಡಿಯೋದಲ್ಲಿ ನಾನು ಬ್ಯಾಕ್ಗ್ರೌಂಡಲ್ಲಿ ಡಿಸೈನ್ ಹೆಂಗೆ ಮಾಡೋದು ಮತ್ತು ಆ ಬ್ಯಾಕ್ಗ್ರೌಂಡ್ಗೆ ಪೈಪಲ್ಲಿ ಹೆಂಗೆ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಬೋದು ಅಂದ್ಬಿಟ್ಟು ತೋರಿಸಿದ್ದೆ. ಅದೇ ಥರದ್ದು ನೋಡಿ. ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು. ಆ ಫ್ಲಿಪ್ಕಾರ್ಟಲ್ಲಿ ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ಅಂತಲೇ. ಇದು ಮೆಟಲ್ದು, ತುಂಬ ಯೂಸ್ ಆಗುತ್ತೆ ನಿಮ್ಗೇನಾದರೂ ಫಂಕ್ಷನ್ಗಳಿದ್ರೆ, ಇಲ್ಲ ಅಂತಂದರೆ ಹಬ್ಬಗಳಿಗೆ ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ಏನಾದರೂ ಬೇಕು ಅಂತಂದರೆ ತುಂಬ ಫಿಟ್ಟಾಗಿರುತ್ತೆ. ಮತ್ತು ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು. ತುಂಬ ಲೆಂತಿಯಾಗೂ ಇದೆ. ನೋಡೋಣ ಬನ್ನಿ ಇದು ಹೇಗಿದೆ ಅಂತ. ನೋಡಿ, ಇದಕ್ಕೆ ಅಂತ ಒಂದು ಬ್ಯಾಗ್ ಕೊಟ್ಟವ್ರೆ. ಬ್ಯಾಗು ಚೆನ್ನಾಗಿದೆ ನೋಡಿ. ಫುಲ್ ಬ್ಯಾಗಲ್ಲಿ ಪ್ಯಾಕ್ ಮಾಡಿರೋದು. ಒಂದು ಸ್ವಲ್ಪ ವೆಯ್ಟ್ ಐತೆ. ಇದರಲ್ಲಿ ನಿಮಗೆ ಈ ಥರ ಪಾರ್ಟ್ಸ್ಗಳು ಸಿಗುತ್ತೆ. ಈ ಥರ ಸ್ಟ್ಯಾಂಡ್ ಇರುತ್ತೆ. ಈ ಸ್ಟ್ಯಾಂಡು ನಾನು ಹಿಂದಿನ ವೀಡಿಯೋಗಳಲ್ಲಿ ಮಾಮೂಲಿ ಪೈಪಲ್ಲಿ ಹೇಗೆ ಮಾಡೋದು ಈಸಿಯಾಗಿ ಅಂತಂದ್ಬಿಟ್ಟು ಹೇಳ್ಕೊಟ್ಟಿದ್ದೆ. ನನಗೆ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ. ಈ ಥರ ಸ್ಟ್ಯಾಂಡ್ ಲಾಕ್ ಮಾಡಿ ನೀವು ಎಷ್ಟು ಉದ್ದ ಬೇಕಾದ್ರೂ ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ಹಾಕೊಬೋದು. ಫುಲ್ ಲೆಂತ್ ಐತೆ. ಮೂರೂ ಓಪನ್ ಆಗುತ್ತೆ ನೋಡಿ. ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು. ಇದು ಒಂದು. ಈ ಥರ ಇಟ್ಟು ಮೇಲ್ಗಡೆ ನೋಡಿ ಈ ರಾಡ್ಗಳು ಫಿಕ್ಸ್ ಮಾಡ್ಕೊಬೋದು. ಬೇಕಾದರೆ ನೀವು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೋಡಿ. ಈ ಥರ 3 ರಾಡ್ ಕೊಟ್ಟಿರ್ತಾರೆ. ನೀವು ಇದನ್ನು ಈ ಥರ ಜಾಯಿಂಟ್ ಮಾಡ್ಕೊಳ್ಳೋದಷ್ಟೇ. ನೋಡಿ, ಒಂದಕ್ಕೊಂದು ಎರಡು ಸಾಕು ಅಂತಂದರೆ ಈ ಥರ ಜಾಯಿಂಟ್ ಮಾಡ್ಕೊಬೋದು. ಈ ಥರ ಜಾಯಿಂಟ್ ಮಾಡಿಕೊಂಡು ಮೇಲ್ಗಡೆ ಫಿಕ್ಸ್ ಮಾಡಿದ್ರೆ ಫಿಕ್ಸ್ ಆಗುತ್ತೆ. ಅದು ಇಷ್ಟೇ. ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರೆಂತಾಗಿದೆ. ನೀವೇನಾದರೂ ಈ ಥರ ತಗೊಂಡ್ರೆ ನೀವು ಯಾವಾಗಲೂ ಪರ್ಮನೆಂಟಾಗಿ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಬೇರೆ ಏನಾದರೂ ಫಂಕ್ಷನ್ಗಳಾಗಿರ್ಬೋದು, ಇಲ್ಲ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಆಯಿತು ಅಂತಂತಂದರೆ ಯೂಸ್ ಮಾಡ್ಬೋದು. ಪೈಪಲ್ಲೆಲ್ಲ ಮಾಡೋದು ತೋರಿಸಿದ್ದೀನಿ ನಾನು ಹಳೆ ವೀಡಿಯೋಗಳಲ್ಲಿ. ಅದೆಲ್ಲ ಯೂಸ್ ಅಂತ ಬೇಕಾದರೆ ನೀವು ಅಲ್ಲೇ ಯೂಸ್ ಮಾಡಿ ಬೇಕಾದರೆ ಬಿಸಾಕ್ಬೋದು. ಏನು ಅದು ಜಾಸ್ತಿನೇ ಖರ್ಚಾಗಲ್ಲ. ಬೇಕು ಅಂತಂದರೆ ನೀವು ಅದರಲ್ಲೇ ಮಾಡ್ಕೊಬೋದು. ಇಲ್ಲ ನಾವು ಯಾವಾಗಲೂ ಯೂಸ್ ಮಾಡ್ತೀವಿ, ಫಂಕ್ಷನ್ಗಳಿಗೆಲ್ಲ ಯೂಸ್ ಮಾಡ್ತೀವಿ ಅಂತಂದರೆ ಈ ಥರದ್ದು ವರ್ತಬಲ್ಲು ತುಂಬ ಚೆನ್ನಾಗೈತೆ. ಕ್ವಾಲಿಟಿನೂ ಅಷ್ಟೇ, ಕ್ವಾಲಿಟಿ ವೈಸು ತುಂಬ ಚೆನ್ನಾಗೈತೆ. ಮನೇಲಿ ಯಾವಾಗಾದರೂ ಇದ್ದರೆ ನೀವು ಯಾವ ಫಂಕ್ಷನ್ ಬೇಕಾದರೂ ಯೂಸ್ ಮಾಡ್ಕೊಬೋದು. ನಿಮ್ಮ ಮನೇಲಿ ಒಂಥರ ಈ ಥರ ಇದ್ದರೆ ಆರಾಮಾಗಿ ನೀವು ಫಂಕ್ಷನ್ಗಳಿಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನು ಮತ್ತು ಗಣಪತಿ ಹಬ್ಬಕ್ಕೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನು ಅದೆಲ್ಲ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಇಷ್ಟ ಆದರೆ ನೀವು ತೊಗೊಳ್ಳಿ. ಬ್ಯಾಕ್ಗ್ರೌಂಡ್ ಡಿಸೈನ್ ಎಲ್ಲ ಇದನ್ನು ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಆ ವಿಡಿಯೋಗಳನ್ನ ನೋಡಿ. ನನ್ನ ಹಿಂದಿನ ವೀಡಿಯೋಗಳನ್ನ ಏನಾದರೂ ಮಿಸ್ ಮಾಡಿದರೆ ಮಿಸ್ ಮಾಡ್ದೇನೆ ನೋಡಿ. ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಹೇಗೆ ಸೀರೆ ಉಡ್ಸೋದು ಅಂತೆಲ್ಲ ತೋರಿಸ್ತೀನಿ. ಅದೇನಾದರೂ ಮಿಸ್ ಮಾಡಿದರೆ ಮಿಸ್ ಮಾಡ್ದೇ ನೋಡಿ.
ಥ್ಯಾಂಕ್ ಯು.